ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. 15ನೇ ತಾರೀಕು ಏಪ್ರಿಲ್ 2024ರಿಂದ 21ನೇ ತಾರೀಕು ಏಪ್ರಿಲ್ 2024ರ ವಾರ ಭವಿಷ್ಯ ಕಾರ್ಯಕ್ರಮ ಸೋಮವಾರದಿಂದ ಭಾನುವಾರದವರೆಗೂ. ಯಾರ್ಯಾರು ನಮ್ಮ ಚಾನಲ್ಗೆ ಹೊಸಬರಾಗಿದ್ದೀರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಬೆಲ್ ಆಲ್ ಅನ್ನು ಒತ್ತಿದ್ರೆ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ. ಕೆಳಗಡೆ ಶೇರ್ ಬಟನ್ ಇದೆ. ನೀವೆಲ್ಲ ಸೋಷಿಯಲ್ ಮೀಡಿಯಾಗಳಿರ್ತೀರಿ, ಫೇಸ್ಬುಕ್, ವಾಟ್ಸಪ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ಈ ವಿಡಿಯೋವನ್ನ ಶೇರ್ ಮಾಡೋದನ್ನ ಮರಿಬೇಡಿ. ಈ ವಾರದಲ್ಲಿ ಚಂದ್ರ ಪುನರ್ವಸು ನಕ್ಷತ್ರ, ಪುಷ್ಯ, ಆಶ್ಲೇಷ, ಮಖ, ಪುಬ್ಬ ಮತ್ತೆ ಉತ್ತರ ನಕ್ಷತ್ರ, ಅದನ್ನ ಉತ್ತರ ಪಾಲ್ಗುಣಿ ಅಂತ ಕರಿತೀವಿ. ಅಲ್ಲಿವರೆಗೂ ಚಂದ್ರನ ಮೂಮೆಂಟ್ ಆಗ್ತಾ ಹೋಗುತ್ತೆ. ಎಲ್ಲರೂ ಕೇಳ್ತೀರಾ, ಗುರೂಜಿ ನನ್ನ ಡೇಟ್ ಆಫ್ ಬರ್ತ್ ಇಲ್ಲ. ಅವಾಗ ಹಸ್ತ ಸಾಮುದ್ರಿಕ ಶಾಸ್ತ್ರ ಮುಖಾಂತರ ನೀವು ನಿಮ್ಮ ಭವಿಷ್ಯವನ್ನ ತಿಳ್ಕೊಬಹುದು. ನಮ್ಮ ಚಾನಲಲ್ಲಿ ಪ್ಲೇ ಲಿಸ್ಟ್ ಇದೆ, ಬೇಕಾದಷ್ಟು ಹಸ್ತ ಸಾಮುದ್ರಿಕ ವಿಚಾರಗಳನ್ನ ನೀವು ತಿಳ್ಕೊಬಹುದು. ಮುಖ ನೋಡಿ ಹೇಳುವಂತ ಶಾಸ್ತ್ರ. ಕೆಲವರು ಹೇಳ್ತಾರೆ, ಗುರೂಜಿ ನಮ್ಮ ಕೈ ಇಲ್ಲ. ಆಗ ಫೇಸ್ ರೀಡಿಂಗ್, ಮುಖ ಸಾಮುದ್ರಿಕ ಶಾಸ್ತ್ರ ಮುಖಾಂತರ ಕೂಡ ನೀವು ನಿಮ್ಮ ಭವಿಷ್ಯವನ್ನ ತಿಳ್ಕೊಬಹುದು. ಯಾರು ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ. ಸಿಕ್ಕಾಪಟ್ಟೆ ಸೆಕೆ ಇದೆ, ಬೇಸಿಗೆ ಇದೆ, ಮಳೆ ಯಾವಾಗ ನಿರೀಕ್ಷೆ ಮಾಡಬಹುದು ಅಂತ ನಿಮ್ಮ ಪ್ರಶ್ನೆ ಆಗಿದ್ರೆ ಈ ವಾರದಲ್ಲಿ ನೀವು ಮಳೆಯನ್ನ ನಿರೀಕ್ಷೆ ಮಾಡಬಹುದು. ಈ ವಾರ 15ನೇ ತಾರೀಕಿನ 15, 16, 17, 18, 19, 20, 21 ಈ ವಾರ ಪೂರ್ತಿ ಮಳೆ ಕರ್ನಾಟಕದಲ್ಲಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಮಳೆ ಬರುವ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ. ಆದರೂ ಕೂಡ ಬಿಸಿಲಿನ ತಾಪ ಕೂಡ ಹೆಚ್ಚಾಗಿರುತ್ತೆ. ಎಲ್ಲದಕ್ಕಿಂತ ಬಹಳ ಮುಖ್ಯವಾಗಿ ಈ ವಾರ 17 ಏಪ್ರಿಲ್ 2024 ಶ್ರೀರಾಮ ನವಮಿ. ಓಂ ಶ್ರೀರಾಮಾಯ ನಮಃ. ಓಂ ಶ್ರೀರಾಮಾಯ ನಮಃ. ಓಂ ಶ್ರೀರಾಮಾಯ ನಮಃ. ನೋಡಿ, ರಾಮನ ಜಯಂತಿ, ರಾಮ ನವಮಿ ಎಂದು ಶ್ರೀರಾಮನ ಜಯಂತಿ. ಅದು 19ನೇ ತಾರೀಕು, 17ನೇ ತಾರೀಕು ಶ್ರೀರಾಮ ನವಮಿ. ನವಮಿ ತಿಥಿ ಸಾಯಂಕಾಲ 5 ಗಂಟೆ 10 ನಿಮಿಷದವರೆಗೂ ಇರುತ್ತೆ. 19ನೇ ತಾರೀಕು ಏಪ್ರಿಲ್ 2024 ಏಕಾದಶಿ. 21/4/2024 ಮಹಾವೀರ ಜಯಂತಿ. ಹಾಗಾದ್ರೆ ನೋಡೋಣ, ಈಗ ದ್ವಾದಶ ರಾಶಿಗಳು, ಮೇಷ ರಾಶಿಯಿಂದ ಮೀನ ರಾಶಿಯವರಿಗೆ ವಾರ ಭವಿಷ್ಯ ಹೇಗಿದೆ ಅನ್ನುವಂತಹ ವಿಚಾರ. ಅಯೋಧ್ಯೆ ರಾಮ ಮಂದಿರದ್ದು ಸಪರೇಟ್ ವಿಡಿಯೋ ಮಾಡಿದ್ದೀನಿ. ಆ ಮುಹೂರ್ತ ಹೇಗಿದೆ ಅಂತ ಡಿಸ್ಕಸ್ ಮಾಡಿದ್ದೀನಿ. BTV ಮತ್ತು ಇನ್ನೊಂದು ಯಾವುದೋ ಮತ್ತೊಂದು ಚಾನಲ್ ವಿಜಯ ನ್ಯೂಸ್ ಅಂತ, ನಮ್ಮ ವಿಜಯ ನ್ಯೂಸ್ ಅಂತಾನೆ ಏನೋ ಇದೆ, ಅದು ನಮ್ಮ ಚಾನಲಲ್ಲಿ ಪ್ಲೇ ಲಿಸ್ಟ್ ಅಲ್ಲಿ ಇದೆ. ಆಸಕ್ತಿ ಇರೋರು ನೋಡ್ಬೋದು. ಹಾಗಾದ್ರೆ ಈಗ ಶ್ರೀರಾಮ ನವಮಿ ಬೇರೆ ಬರ್ತಾ ಇರೋದ್ರಿಂದ ವಿಚಾರ ನಾನು ನಿಮ್ಗೆಲ್ಲ ಹೇಳಿದೆ. ಈಗ ರಾಶಿ ಚಕ್ರದಲ್ಲಿ ಮೊದಲನೇ ರಾಶಿ ಮೇಷ ರಾಶಿ. ಎಲ್ಲರೂ ಕೂಡ ಮೇಷ ರಾಶಿಯವರು ವೇಟ್ ಮಾಡ್ತಾ ಇದ್ದೀರಾ, ಗುರುಜಿ ಈ ವಾರ ನಮಗೆ ಹೇಗಿದೆ ಫಲಾನುಫಲ ಅಂತ. ಮೇಷರಾಶಿಯವರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ ಮತ್ತು ಶ್ರೀರಾಮ ನವಮಿಯ ಶುಭಾಶಯಗಳು. ನಿಮ್ಮ ಜನ್ಮ ರಾಶಿಯಲ್ಲಿ ಸೂರ್ಯ ಮತ್ತು ಗುರು ಸಂಚಾರ ಆಗ್ತಾ ಇದ್ದಾರೆ. ನಿಮ್ಮ ರಾಶ್ಯಾಧಿಪತಿ ಕುಜ ವ್ಯಯಸ್ಥಾನದಲ್ಲಿ ರಾಹುವಿನ ಸಂಬಂಧ ಉಂಟಾಗಿರೋದ್ರಿಂದ ಸ್ವಲ್ಪ ಆರೋಗ್ಯದ ಕಡೆ ಹೆಚ್ಚು ಗಮನವನ್ನ ಕೊಡಬೇಕು. ಕಣ್ಣುಗಳಿಗೆ ಸಂಬಂಧಪಟ್ಟಂತ ತೊಂದರೆಗಳಾಗ್ಬೋದು. ಕೆಲವರಿಗೆ ಕೂದಲು ಉದುರ್ಬೋದು. ಅದು ಗಂಡಸರಿಗೆ ಬಾಲ್ಡ್ನೆಸ್ ಜಾಸ್ತಿ ಆಗುವ ಸಾಧ್ಯತೆ ಇದೆ. ಅದರ ಸಮಸ್ಯೆಗಳನ್ನ ಎದುರಿಸ್ತಾ ಇರೋರು, ಆರೋಗ್ಯ ಸಮಸ್ಯೆಯನ್ನು ಎದುರಿಸ್ತಾ ಇರೋರು ನಿಮ್ಮ ಪರ್ಸನಲ್ ಜಾತಕವನ್ನು ತೋರಿಸಿ ಪರಿಹಾರ ಮಾಡ್ಕೋಬೇಕು. ಹಾಗಾದ್ರೆ ಈ ವಾರದಲ್ಲಿ ಸೋಮವಾರ
ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ 5 ದಿವಸ ಟೈಮ್ ಚೆನ್ನಾಗಿರಲ್ಲ. ಮಾನಸಿಕವಾಗಿ ಸಮಸ್ಥಿತಿಯನ್ನ ಕಳ್ಕೊಳ್ತೀರಿ. ಧನ ನಷ್ಟ ಆಗುವ ಸಾಧ್ಯತೆ, ಮನಸ್ಸಿನಲ್ಲಿ ಭಯ ಆಗುವ ಸಾಧ್ಯತೆ, ಜೀರ್ಣ ಶಕ್ತಿಯಲ್ಲಿ ವ್ಯತ್ಯಾಸ ಆಗುವ ಸಾಧ್ಯತೆ, ನಿಮ್ಮ ಎಲ್ಲಾ ಪ್ರಯತ್ನಗಳಲ್ಲಿ ಸೋಲಾಗುವ ಸಾಧ್ಯತೆ, ವಾಹನಗಳಿಂದ ತೊಂದರೆ, ವಾಹನ ಸ್ಟಾರ್ಟ್ ಆಗದೆ ಇರೋದು, ಎಲ್ಲೋ ಮಧ್ಯದಲ್ಲಿ ನಿಂತೋಗೋದು, ಎಲೆಕ್ಟ್ರಿಕಲ್ ವೆಹಿಕಲ್ ಆದ್ರೆ ಇಷ್ಟು ಬೇಗ ಡ್ರೈ ಆಗೋಯ್ತಾ ಅನ್ಸೋದು, ಈ ತರ ಒಂದಲ್ಲ ಒಂದು ಸಮಸ್ಯೆ. ಇಲ್ಲ ಮಕ್ಕಳಿಗೆ ಅನಾರೋಗ್ಯ ಆಗೋಗ್ಬಿಟ್ರೆ ಪ್ರೊಫೆಷನಲ್ ಲೈಫ್ ಅಂಡ್ ಪರ್ಸನಲ್ ಲೈಫ್ ಬ್ಯಾಲೆನ್ಸ್ ಮಾಡಕ್ ಕಷ್ಟ ಆಗ್ಬೋದು. ಇನ್ನ ಕೆಲವರಿಗೆ ಅಜೀರ್ಣ ಆಗ್ಬಿಡೋದು, ಗ್ಯಾಸ್ಟ್ರಿಕ್ ಆಗೋದು, ಹೊಟ್ಟೆ ನೋವು ಬರೋದು, ಈ ತರ ಒಂದಲ್ಲ ಒಂದು ಸಮಸ್ಯೆಗಳನ್ನ ಈ ವಾರದ ಮೊದಲು 5 ದಿನ ಅಂದ್ರೆ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ಅನುಭವಿಸ್ತೀವಿ. ಇನ್ನು ಶನಿವಾರ, ಭಾನುವಾರ ಟೈಮ್ ಚೆನ್ನಾಗಿದೆ. ಪ್ರಾಪಂಚಿಕ ಅನುಕೂಲಗಳನ್ನ ಪಡಿತೀರಿ, ಶತ್ರುಗಳನ್ನ ಸೋಲಿಸ್ತೀರಿ, ಗೃಹದಲ್ಲಿ ಶಾಂತಿಯ ವಾತಾವರಣ ಇರುತ್ತೆ, ಹೊಸ ಸ್ನೇಹವನ್ನ ನೀವು ಪಡಿತೀರಾ. ಹಾಗಾದ್ರೆ ಮೇಷರಾಶಿಯವರು ಏನು ಪರಿಹಾರ ಮಾಡ್ಕೋಬೇಕು ಈ ವಾರ ಅಂದಾಗ ಈ ಮಂತ್ರವನ್ನ ಜಪ ಮಾಡಿ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಅಂತೇಳಿ ಈ ಮಂತ್ರವನ್ನ ನಿಮ್ಗೆ ಹೆಂಗ್ ಬರುತ್ತೋ ಆಗ ಮಂತ್ರ ಜಪ ಮಾಡಿ. ಭಕ್ತಿ ಮುಖ್ಯ. ರಾಮನನ್ನ ನೀವೆಷ್ಟು ಪ್ರೀತಿಯಿಂದ ಪ್ರಾರ್ಥನೆ ಮಾಡ್ತೀರಿ ಅಷ್ಟು ಮೇಷರಾಶಿಯವರಿಗೆ ಒಳ್ಳೆಯದಾಗುತ್ತೆ. ಇನ್ನು ರಾಶಿ ಚಕ್ರದಲ್ಲಿ 2ನೇ ರಾಶಿಯೇ ವೃಷಭ ರಾಶಿ. ಇನ್ನು ವೃಷಭ ರಾಶಿಯವರು ಕಾಯ್ತಾ ಇದ್ದೀರಲ್ವಾ, ಗುರುಜಿ ಈ ವಾರ ನಮಗೇನ್ ಭವಿಷ್ಯವನ್ನ ಹೇಳ್ತಾರೆ ಅಂತ. ವೃಷಭ ರಾಶಿಯವರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. 15ನೇ ತಾರೀಕು ಏಪ್ರಿಲ್ ಇಂದ 21 ಏಪ್ರಿಲ್ 2024 ವೃಷಭ ರಾಶಿ ಭವಿಷ್ಯ. ನಿಮ್ಮ ರಾಶ್ಯಾಧಿಪತಿಯಾದಂಥ ಶುಕ್ರ ಲಾಭ ಸ್ಥಾನದಲ್ಲಿ, ಕುಜ ಬೇರೆ ಅಲ್ಲೇ, ಬುಧ ಮತ್ತೆ ರಾಹು. ನಿಮಗೆ ಧನಲಾಭ ಯೋಗ. ಅತಿ ಹೆಚ್ಚು ಧನ ಯಾರಿಗೆ ಬರುತ್ತೆ? ವಿದೇಶದಲ್ಲಿರೋರು ಕೋಟಿ ಕೋಟಿ ಸಂಪಾದನೆ ಮಾಡ್ತೀರಿ. ಮಿಲಿಯನ್ಸ್ ಅಂತ ನೀವು ಲೆಕ್ಕ ಹಾಕೋದು, ಹೌದಾ ಅಲ್ವಾ? ಮಿಲಿಯನ್ಸ್ ಅಂದ್ರೆ ಎಷ್ಟು? 8 ಕೋಟಿ ಮೇಲೆ ಸಂಪಾದನೆ ಮಾಡಿದ್ರೆ 1 ಮಿಲಿಯನ್. ಅಷ್ಟು ನೀವು ಸಂಪಾದನೆ ಮಾಡುವ ಯೋಗ ವೃಷಭ ರಾಶಿಯವರಿಗೆ ಉಂಟಾಗತ್ತೆ. ಅದರಲ್ಲೂ ವಿದೇಶದಲ್ಲಿರುವಂತಹ ವೃಷಭ ರಾಶಿ ಜಾತಕರು, USA, ಜರ್ಮನಿ, ಆಸ್ಟ್ರೇಲಿಯಾ ಇಂಥ ದೇಶಗಳಲ್ಲಿ ಅತಿ ಹೆಚ್ಚಾಗಿ ನೀವು ಬೆಳಿತೀರಾ. ನಿಮಗೆ ಪ್ರೀತಿಯ ಕಾರಕನಾದಂತಹ ಬುಧ ಲಾಭ ಸ್ಥಾನದಲ್ಲಿ ಸಂಚಾರ ನೋಡಿ. ನೀವು ಯಾರನ್ನ ಪ್ರೀತಿಸ್ತೀರಿ ಅವರಿದ್ದರೂ ನಿಮಗೆ ಲಾಭ ಪ್ರಾಪ್ತಿಯಾಗುತ್ತೆ. ಕೆಲವರಿಗೆ ನರಗಳ ದೌರ್ಬಲ್ಯ ಕೂಡ ಉಂಟಾಗುವ ಸಾಧ್ಯತೆ ಇದೆ, ಎಚ್ಚರ. ಹಾಗಾದ್ರೆ ವೃಷಭ ರಾಶಿಯವರಿಗೆ ಈ ವಾರ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದ್ರೆ ಸೋಮವಾರ, ಮಂಗಳವಾರ, ಬುಧವಾರ ತುಂಬಾ ಟೈಮ್ ಚೆನ್ನಾಗಿದೆ. ಸ್ನೇಹಿತರಿಂದ ಸಹಾಯ ಆಗತ್ತೆ, ಧೈರ್ಯ ಹೆಚ್ಚಾಗತ್ತೆ. ಧೈರ್ಯಂ ಸರ್ವರ್ಥ ಸಾಧನಂ. ಧೈರ್ಯ ಇದ್ರೆ ಎಲ್ಲವನ್ನ ಸಾಧನೆ ಮಾಡ್ಬೋದು. ಸ್ವ ಇಚ್ಛೆಯಿಂದ ಎಲ್ಲ ಕೆಲಸ ಕಾರ್ಯಗಳನ್ನ ಮಾಡ್ತೀರಿ. ನೆಮ್ಮದಿ ಅನ್ನೋದು ನಿಮಗೆ ಸಿಗುತ್ತೆ. ಹತ್ತಿರ ಪ್ರಯಾಣದಿಂದ ನಿಮಗೆ ಲಾಭ ಆಗುತ್ತೆ, ಧನ ಪ್ರಾಪ್ತಿಯಾಗುತ್ತೆ, ಉತ್ತಮವಾದ ವಸ್ತ್ರಗಳನ್ನ ಧರಿಸ್ತೀರಿ. ಸೋಮವಾರ, ಮಂಗಳವಾರ, ಬುಧವಾರ ಎಲ್ಲ ಒಳ್ಳೆಯ ಶುಭ ಫಲಗಳು. ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ವಾರದ ಕೊನೆ 4 ದಿನ ತಾಯಿಯ ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ಬೋದು, ಜಾಗ್ರತೆ. ಇನ್ನು ಮಲಗ್ತೀರಾ, ನಿದ್ರಾಭಂಗ. ಫೋನ್ ಜೊತೆಗೆ ಇಟ್ಕೊಂಡ್ರೆ ಏನಾಗುತ್ತೆ? ಯಾರಾದ್ರೂ ಒಂದು ವಿಚಾರ ಹೇಳಿದಾಗ ನಮ್ ನಿದ್ದೆನೆ ಕೆಟ್ಟೋಗುತ್ತೆ. ಇಲ್ಲ ಮಲಗಿದ್ರೆ ನಿದ್ದೆ ಬರಲ್ಲ, ಕೂತ್ರೆ ನಿದ್ದೆ ಬರ್ಬೋದು. ಈ ತರ ಏನಾದ್ರು ಒಂದು ನಿದ್ರೆ ಮಾಡಕ್ಕೆ ತೊಂದರೆಗಳಾಗೋದು, ಪ್ರಯತ್ನಗಳಲ್ಲಿ ಸೋಲುಂಟಾಗೋದು, ವಾಹನಗಳಿಂದ ತೊಂದರೆ ಆಗೋದು, ದಾಂಪತ್ಯದಲ್ಲಿ ಸಂತೋಷ ಅನ್ನೋದು ಇರಲ್ಲ, ಕೆಲವರಿಗೆ ಅಜೀರ್ಣ ಆಗೋದು, ಕೆಲವರು ಮಕ್ಕಳಿಗೆ ಅನಾರೋಗ್ಯ ಉಂಟಾಗುವ ಸಾಧ್ಯತೆಗಳು ಕೂಡ ಕಂಡು ಬರುತ್ತೆ. ಹಾಗಾದ್ರೆ ವೃಷಭ ರಾಶಿಯವರು ಈ ವಾರ ಏನ್ ಪರಿಹಾರ ಮಾಡ್ಕೋಬೇಕು? ಎಲ್ಲರಿಗೂ ಕೂಡ ವೃಷಭ ರಾಶಿಯವರಿಗೆ ಶ್ರೀರಾಮ ನವಮಿಯ ಹಾರ್ದಿಕ ಸ್ವಾಗತ. ಶ್ರೀರಾಮ ರಾಮ ರಾಮ ಹರಿ ಹರಿ, ಶ್ರೀರಾಮ ರಾಮ ಹರಿ ಹರಿ, ಶ್ರೀರಾಮ
ರಾಮ ಹರಿ ಹರಿ ಅಂತೇಳಿ ಈ ಮಂತ್ರವನ್ನು ಜಪ ಮಾಡಿ ವೃಷಭ ರಾಶಿಯವರಿಗೆ ಶುಭ ಫಲ ಪ್ರಾಪ್ತಿಯಾಗುತ್ತೆ. ಇನ್ನು ರಾಶಿ ಚಕ್ರದಲ್ಲಿ 3ನೇ ರಾಶಿಯೇ ಮಿಥುನ ರಾಶಿ. ಮಿಥುನ ರಾಶಿ ಜಾತಕರಿಗೆ ರಾಶಿ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಅಂದ್ರೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ 15 ಏಪ್ರಿಲ್ 2024ರಿಂದ 21 ಏಪ್ರಿಲ್ 2024ರ ಮಿಥುನ ರಾಶಿ ಭವಿಷ್ಯ. ಹಾಗಾದ್ರೆ ಮಿಥುನ ರಾಶಿಯವರಿಗೆ ಈ ವಾರ ಹೇಗಿದೆ ಫಲಾನುಫಲ? ಬುಧ ನೋಡ್ರೆ ದಶಮ ಸ್ಥಾನದಲ್ಲಿ ಸಂಚಾರ ಆಗ್ತಾ ಇದ್ದಾನೆ. ಉದ್ಯೋಗ ಕ್ಷೇತ್ರದಲ್ಲಂತೂ ಏರುಪೇರುಗಳನ್ನ ಮಿಥುನ ರಾಶಿಯವರು ಕಂಡುಕೊಳ್ತೀರಿ. ಅದು ಫಾರಿನಲ್ಲಿರೋರ್ಗಂತೂ ಕೆಲಸ ಇದರಲ್ಲೇ ಇರಬೇಕಾ ಅಥವಾ ಜಾಬ್ ಚೇಂಜ್ ಮಾಡಬೇಕಾ, ಅಥವಾ ಕೆಲವ್ರನ್ನ ವೇವ್ ಆಫ್ ಮಾಡ್ಬಿಡ್ಬೋದು. ಬೇರೆ ಉದ್ಯೋಗಕ್ಕೋಸ್ಕರ ನೀವು ಪ್ರಯತ್ನಗಳನ್ನು ಕೂಡ ಮಾಡಬೇಕಾಗುವಂಥ ಪರಿಸ್ಥಿತಿ ಬರುವ ಸಾಧ್ಯತೆಗಳಿದೆ. ಸೂರ್ಯ ಗುರು ಎಲ್ಲ ಲಾಭ ಸ್ಥಾನದಲ್ಲಿರೋದ್ರಿಂದ ಸರ್ಕಾರದ ಎಲ್ಲಾ ಕೆಲಸ ಕಾರ್ಯಗಳು ಈ ವಾರ ನಿಮ್ಮ ಇಷ್ಟಾರ್ಥಗಳು ಸರ್ಕಾರದ ಕೆಲಸಗಳು ಈಡೇರುತ್ತೆ. ಹಾಗಾದ್ರೆ ಈ ವಾರದಲ್ಲಿ ಎಷ್ಟು ದಿನ ಶುಭ ಎಷ್ಟು ದಿನ ಅಶುಭ? ಮಿಥುನ ರಾಶಿಯವರಿಗೆ ಅಂದ್ರೆ ಸೋಮವಾರ ಮಂಗಳವಾರ ಬುಧವಾರ ಟೈಮ್ ಚೆನ್ನಾಗಿರಲ್ಲ. ವ್ಯಾಪಾರಸ್ಥರು ಎಚ್ಚರ, ಧನ ನಷ್ಟ ಆಗುವ ಸಾಧ್ಯತೆ. ಇನ್ನ ಕೆಲವರಿಗೆ ಮಾನ ನಷ್ಟ ಆಗುವ ಸಾಧ್ಯತೆಗಳು ಉಂಟು. ಹೊಸ ಕಾರ್ಯಗಳಿಗೆ ವಿಘ್ನಗಳು ಬರುವ ಸಾಧ್ಯತೆ. ಕುಟುಂಬದಲ್ಲಿ ದುಃಖ, ಕಣ್ಣುಗಳ ತೊಂದರೆ ಉಂಟಾಗುವ ಸಾಧ್ಯತೆಗಳು ಕಂಡು ಬರ್ತಾ ಇದೆ ಸೋಮವಾರ ಮಂಗಳವಾರ ಬುಧವಾರ. ಇನ್ನು ಗುರುವಾರ ಶುಕ್ರವಾರ ಮಿಥುನ ರಾಶಿಯವರಿಗೆ ತುಂಬಾ ಟೈಮ್ ಚೆನ್ನಾಗಿದೆ. ಧನ ಲಾಭ ಆಗತ್ತೆ, ಮಾನಸಿಕವಾಗಿ ನೆಮ್ಮದಿಯನ್ನ ಪಡಿತೀರಿ. ಧೈರ್ಯ, ಯಾರು ಧೈರ್ಯ ಮಾಡ್ತಾರೋ ಅಂತವ್ರಿಗೆ ಧನ, ಧೈರ್ಯೇ ವಸತೆ ಲಕ್ಷ್ಮೀ. ಸ್ನೇಹಿತರಿಂದ ಸಹಾಯ. ಸೋಮವಾರ ಮಂಗಳವಾರ ಬುಧವಾರ ಟೈಮ್ ಚೆನ್ನಾಗಿಲ್ಲ. ಗುರುವಾರ ಶುಕ್ರವಾರ ಟೈಮ್ ತುಂಬಾ ಚೆನ್ನಾಗಿದೆ. ಇನ್ನು ಶನಿವಾರ ಭಾನುವಾರ ಮತ್ತೆ ಟೈಮ್ ಚೆನ್ನಾಗಿರಲ್ಲ. ವಾಹನಗಳಿಂದ ತೊಂದರೆ, ಅನಾರೋಗ್ಯ, ಧನ ನಷ್ಟ. ಅಂದ್ರೆ ಈ ವಾರ ಒಟ್ಟು 5 ದಿನ ಎಚ್ಚರ. ಸೋಮವಾರ ಮಂಗಳವಾರ ಬುಧವಾರ ಶನಿವಾರ ಭಾನುವಾರ. ಹಾಗಾದ್ರೆ ಮಿಥುನ ರಾಶಿಯವರು ಏನು ಮಂತ್ರ ಜಪ ಮಾಡಬೇಕು ನೆಗೆಟಿವ್ ಎಫೆಕ್ಟ್ ಕಡಿಮೆ ಆಗಕ್ಕೆ ಅಂದಾಗ ಓಂ ಶ್ರೀರಾಮಾಯ ನಮಃ, ಓಂ ಶ್ರೀರಾಮಾಯ ನಮಃ ಅಂತೇಳಿ ಮಂತ್ರ ಜಪ ಮಾಡಿ ರಾಮನ ಕೃಪಾ ಕಟಾಕ್ಷ ಮಿಥುನ ರಾಶಿಯವರಿಗೆ ಪ್ರಾಪ್ತಿಯಾಗುತ್ತೆ. ಇನ್ನು ರಾಶಿ ಚಕ್ರದಲ್ಲಿ 4ನೇ ರಾಶಿಯೇ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. 15 ಏಪ್ರಿಲ್ 2024ರಿಂದ 21 ಏಪ್ರಿಲ್ 2024ರ ಕರ್ಕಾಟಕ ರಾಶಿ ಭವಿಷ್ಯ. ಕರ್ಕಾಟಕ ರಾಶಿಯವರಿಗೆ ಧನಾಧಿಪತಿಯಾದಂತಹ ಸೂರ್ಯ ದಶಮ ಸ್ಥಾನದಲ್ಲಿ, ಸೂರ್ಯ ಮತ್ತೆ ಗುರು ಜೀವಾತ್ಮ ಸಂಯೋಗ. ದಶಮ ಸ್ಥಾನದಲ್ಲಿ ಒಳ್ಳೆ ಸ್ಥಾನಮಾನ, ರಾಜಕಾರಣದಲ್ಲಿ ಮುಂದುವರಿಯುವಂಥದ್ದು. ಧನ ಯಾವ್ದ್ರಲ್ಲಿ ಬರುತ್ತೆ? ರಾಜಕಾರಣದಲ್ಲಿ ಬರುತ್ತೆ. ಈಗೆಲ್ಲ ಎಲೆಕ್ಷನ್ ಟೈಮು. ಹಾಗಾದ್ರೆ ಕರ್ಕಾಟಕ ರಾಶಿಯವ್ರಿಗೆ ಎಷ್ಟು ದಿನ ಶುಭ ಎಷ್ಟು ದಿನ ಅಶುಭ ಅಂದಾಗ ಸೋಮವಾರ ಮಂಗಳವಾರ ಬುಧವಾರ ತುಂಬಾ ಟೈಮ್ ಚೆನ್ನಾಗಿದೆ. ಸನ್ಮಾನಗಳಾಗತ್ತೆ, ಉತ್ತಮವಾದ ಭವಿಷ್ಯವನ್ನು ಅನುಭವಿಸ್ತೀರಿ, ಉನ್ನತವಾದ ಅಂತಸ್ತನ್ನ ಪಡಿತೀರಿ, ಮಾನಸಿಕವಾಗಿ ಉಲ್ಲಾಸವಾಗಿರ್ತೀರಿ ಕರ್ಕಾಟಕ ರಾಶಿಯವರು ಸೋಮವಾರ ಮಂಗಳವಾರ ಬುಧವಾರ. ಗುರುವಾರ ಶುಕ್ರವಾರ ಕುಟುಂಬದಲ್ಲಿ ದುಃಖ, ಕಣ್ಣುಗಳ ತೊಂದರೆ, ಇನ್ನ ಕೆಲವರಿಗೆ ಧನ ನಷ್ಟ ಆಗುವ ಸಾಧ್ಯತೆ. ಇನ್ನ ವಾರದ ಕೊನೆ 2 ದಿನ ಶನಿವಾರ ಭಾನುವಾರ ಕೂಡ ಟೈಮ್ ಚೆನ್ನಾಗಿರುತ್ತೆ. ಉತ್ತಮವಾದ ವಸ್ತ್ರಗಳನ್ನ ಧರಿಸ್ತೀರಿ, ಹೆಸರುವಾಸಿ ಆಗ್ತೀರಿ, ಧನ ಲಾಭ ಆಗುತ್ತೆ. ಒಟ್ಟು ಈ ವಾರ 5 ದಿನ ಶುಭ. ಸೋಮವಾರ ಮಂಗಳವಾರ ಬುಧವಾರ ಶನಿವಾರ ಭಾನುವಾರ. ಹಾಗಾದ್ರೆ ಕರ್ಕಾಟಕ ರಾಶಿಯವರು ಏನ್ ಪರಿಹಾರ ಮಾಡ್ಕೋಬೇಕು? ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಈ ಮಂತ್ರವನ್ನು ಜಪ ಮಾಡಿ ಒಳ್ಳೆಯದಾಗುತ್ತೆ. ಇನ್ನು ರಾಶಿ ಚಕ್ರದಲ್ಲಿ 5ನೇ ರಾಶಿಯೇ ಸಿಂಹ ರಾಶಿ. ಸಿಂಹ ರಾಶಿಯವರಿಗೆ 15 ಏಪ್ರಿಲ್ 2024ರಿಂದ 21 ಏಪ್ರಿಲ್ 2024ರ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಸಿಂಹ ರಾಶಿಯವರು ಕಾಯ್ತಾ ಇದ್ದೀರಿ, ಗುರುಜಿ ಏನು ನೀವು ಭವಿಷ್ಯ ಹೇಳ್ತಾರೆ? ನಮ್ಮ ರಾಶಿಯಾಧಿಪತಿಯಾದಂಥ ಸೂರ್ಯ ಈಗ ಉಚ್ಚವಾಗಿದ್ದಾನೆ ಮೇಷರಾಶಿನಲ್ಲಿ, ಅದಕ್ಕೆ ಬಿಸಿಲು ಜಾಸ್ತಿ.
ಹಾಗಾದ್ರೆ ಸಿಂಹ ರಾಶಿಯವರಿಗೆ ಎಷ್ಟು ದಿನ ಶುಭ? ಭಾಗ್ಯ ಸ್ಥಾನದಲ್ಲಿ ಈಶ್ವರನ ಆರಾಧನೆ, ರಾಮನ ಆರಾಧನೆ ನಿಮಗೆ ಶುಭ ಫಲಗಳನ್ನು ತಂದುಕೊಡುತ್ತೆ. ರಾಮ ಸೂರ್ಯ ವಂಶಸ್ಥನು, ಅದಕ್ಕೆ ರಾಮನ ಆರಾಧನೆ ಕೂಡ ನಿಮಗೆ ಶುಭ ಫಲಗಳನ್ನ ತಂದುಕೊಡುತ್ತೆ. ಸಪ್ತಮದಲ್ಲಿ ಶನಿ ಮಹಾತ್ಮ, ಕುಜ ನೋಡಿದ್ರೆ ಅಷ್ಟಮ ಭಾವದಲ್ಲಿ ಚತುರ್ಗ್ರಹಗಳು ಸಂಚಾರ. ಹಾಗಾದ್ರೆ ಸಿಂಹ ರಾಶಿಯವರಿಗೆ ಹೇಗಿದೆ ಫಲಾನುಫಲ? ಯಾವುದೋ ಸೀಕ್ರೆಟಿವ್ ಹಣ ಬರಬೇಕು, ಗುಪ್ತವಾದ ರೀತಿಯಲ್ಲಿ ಧನ ಬರಕು ಅಡೆತಡೆಗಳು ಇರುತ್ತೆ, ಅಷ್ಟೇ ಕಷ್ಟನೂ ಇರುತ್ತೆ. ಹಾಗಾದ್ರೆ ಈ ವಾರದಲ್ಲಿ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅನ್ನುವಂಥ ವಿಚಾರವನ್ನು ಕೂಡ ತಿಳಿಸ್ತೀರಿ. ಸೋಮವಾರ, ಮಂಗಳವಾರ, ಬುಧವಾರ ಅಧಿಕ ಖರ್ಚು, ಅದರಲ್ಲೂ ಸ್ತ್ರೀಯಿಂದ, ಪತ್ನಿಯಾಗಿರ್ಬೋದು, ಮಗಳಾಗಿರ್ಬೋದು, ಯಾರೇ ಒಬ್ರು ಸ್ತ್ರೀಯಿಂದ ಹಣ ಖರ್ಚು. ಶೀಘ್ರ ಕೋಪವನ್ನ ಮಾಡ್ಕೋಬೇಡಿ. ಕೋಪ ಜಾಸ್ತಿ ಬಂದಾಗ ಯಾವುದು ನಿರ್ಣಯಗಳನ್ನ ಮಾಡೋಕ್ಕಾಗಲ್ಲ. ಮತ್ತೆ ಕೆಲವು ಟೈಮಲ್ಲಿ ಸೋಮಾರಿತನ, ಕಣ್ಣುಗಳ ತೊಂದರೆ ಉಂಟಾಗುವ ಸಾಧ್ಯತೆ. ಸೋಮವಾರ, ಮಂಗಳವಾರ, ಬುಧವಾರ. ಇನ್ನು ಗುರುವಾರ, ಶುಕ್ರವಾರ ಸ್ನೇಹಿತರನ್ನ ಸಂಧಿಸ್ತೀರಿ. ಹಿರಿಯರ ಜೊತೆ ಉತ್ತಮ ಸಂಬಂಧ ಅನ್ನೋದು ನಿಮಗೆ ಉಂಟಾಗುತ್ತೆ. ಮತ್ತೆ ಶನಿವಾರ, ಭಾನುವಾರ ಮತ್ತೆ ಟೈಮ್ ಚೆನ್ನಾಗಿರಲ್ಲ, ಧನ ನಷ್ಟ, ಕುಟುಂಬದಲ್ಲಿ ದುಃಖ, ವಾದ ವಿವಾದಗಳು ಬೆಳೆಸ್ತಾ ಹೋದ್ರೆ ಏನಾಗುತ್ತೆ, ಅದು ವಾಗ್ವಾದಗಳಾಗಿ ಸಂಬಂಧಗಳು ಕೆಡುವ ಸಾಧ್ಯತೆ, ಅದು ಸಂಬಂಧಿಕರ ಜೊತೆ ಶತ್ರುತ್ವ ಉಂಟಾಗುವ ಸಾಧ್ಯತೆಗಳಿದೆ. ಸಿಂಹ ರಾಶಿಯವರು ಈ ವಾರ ಒಟ್ಟು 5 ದಿನ ಜಾಗ್ರತೆ. ಸೋಮವಾರ, ಮಂಗಳವಾರ, ಬುಧವಾರ, ಶನಿವಾರ, ಭಾನುವಾರ. ಗುರುವಾರ, ಶುಕ್ರವಾರ ಸಿಂಹ ರಾಶಿಯವರಿಗೆ ಟೈಮು ತುಂಬಾ ಚೆನ್ನಾಗಿದೆ. ಹಾಗಾದ್ರೆ ಸಿಂಹ ರಾಶಿಯವರು ರಾಮನ್ನ ಯಾವ ರೀತಿ ನೆನಪು ಮಾಡಬೇಕು ಈ ವಾರ ಅಂದ್ರೆ, ಶ್ರೀರಾಮ ರಾಮ ರಾಮ ಹರಿ ಹರಿ, ಶ್ರೀರಾಮ ರಾಮ ರಾಮ ಹರಿ ಹರಿ. ಈ ರೀತಿ ನೀವು ಮಂತ್ರ ಜಪ ಮಾಡಿ ಒಳ್ಳೆಯದಾಗುತ್ತೆ ಸಿಂಹ ರಾಶಿಯವರಿಗೆ. ಇನ್ನು ಸಿಂಹ ರಾಶಿಯವರಿಗೆ ಏನ್ ಪರಿಹಾರ ಮಾಡ್ಕೋಬೇಕು? ಇಲ್ಲ, ಈಶ್ವರರಿಗೆ ಕೆಂಪು ಹೂವಿನಿಂದ ಪೂಜೆ ಮಾಡಿದ್ರು ಕೂಡ ಶುಭ ಫಲ ಪ್ರಾಪ್ತಿಯಾಗುತ್ತೆ. ಇನ್ನು ರಾಶಿ ಚಕ್ರದಲ್ಲಿ 6ನೇ ರಾಶಿಯೇ ಕನ್ಯಾ ರಾಶಿ. ಕನ್ಯಾ ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. 15 ಏಪ್ರಿಲ್ 2024ರಿಂದ 21 ಏಪ್ರಿಲ್ 2024ರ ಕನ್ಯಾ ರಾಶಿ ಭವಿಷ್ಯ. ನಿಮಗೆಲ್ಲ ಶ್ರೀರಾಮನವಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹಾಗಾದರೆ ಕನ್ಯಾ ರಾಶಿಯಾಧಿಪತಿಯಾದಂತಹ ಬುಧ ಸಪ್ತಮದಲ್ಲಿ, ವಿವಾಹ ಜೀವನದಲ್ಲಿ ತುಂಬಾ ಏರುಪೇರುಗಳನ್ನ ನೀವು ಕಾಣಬೇಕಾಗತ್ತೆ. ಮತ್ತೆ ಪಾರ್ಟ್ನರ್ಶಿಪ್ ವ್ಯವಹಾರ ಕೂಡ, ಅದರಲ್ಲೂ ಕೂಡ ಡಿಸ್ಟರ್ಬ್ ಆಗ್ತೀರಿ. ಅದಕ್ಕೆ ಸ್ವಲ್ಪ ಜಾಗ್ರತೆಯನ್ನು ವಹಿಸಿ. ಒಂದಕ್ಕಿಂತ ಹೆಚ್ಚು ಸಂಬಂಧವನ್ನ ಮಾಡ್ಕೊಳ್ಳೋದ್ರಿಂದ ನಿಮ್ಮ ದಾಂಪತ್ಯ ಜೀವನ, ಬೇರೆಯವರ ಜೊತೆಗೆ ಸಂಬಂಧಗಳು ಬೆಳೆಸೋದ್ರಿಂದ ನಿಮ್ಮ ಘನತೆ ಗೌರವಗಳು ಕಡಿಮೆ ಆಗುವ ಸಾಧ್ಯತೆಗಳಿದೆ. ಕನ್ಯಾ ರಾಶಿಯವರಿಗೆ ಸೋಮವಾರ, ಮಂಗಳವಾರ, ಬುಧವಾರ ಮದ್ಯ ವ್ಯಾಪಾರದಿಂದ ಲಾಭ, ದ್ರವ್ಯ ವ್ಯಾಪಾರದಿಂದ ಲಾಭ, ಪೆಟ್ರೋಲ್, ಡೀಸೆಲ್, ಆಯಿಲ್ ವ್ಯಾಪಾರಗಳು, ವಾಟರ್ ಬಿಸ್ನೆಸ್ ಇದರೆಲ್ಲ ಒಳ್ಳೆದರ ಲಾಭ ಆಗುತ್ತೆ. ಕನ್ಯಾ ರಾಶಿಯವರಿಗೆ ವಿವಾಹ ಭಾಗ್ಯ ಉಂಟಾಗುತ್ತೆ. ಸೋಮವಾರ, ಮಂಗಳವಾರ, ಬುಧವಾರ ಎಲ್ಲೋ ಒಂದು ಕಡೆ ಸುದ್ದಿ ಬರ್ಬೋದು. ವಿವಾಹ ಆಗೋಕ್ಕಿಂತ ಮುಂಚೆ ಮೊದಲು ಇಬ್ಬರ ಜಾತಕವನ್ನ ನೀವು ತೋರಿಸೋದನ್ನ ಮರಿಬೇಡಿ. ನಿಮಗೆ ಸಿಗುವಂತಹ ವಧು ನಿಮಗೆ ನಿಮ್ಮ ತಾಯಿ ತಂದೆಗೆ ಹೊಂದ್ಕೊಂತಾರ ಇಲ್ವಾ ಅನ್ನೋದು ಮುಖ್ಯ. ನೀವು ಮದುವೆ ಆಗುವಂತಹ ವರ ಅವನ ಆಯುಷ್ಯ ಕೂಡ ಮುಖ್ಯ. ಇಲ್ಲ ಅಂದ್ರೆ ಕಳತ್ರ ಯೋಗಗಳು, ಕಳತ್ರ ಏನೋ ದೋಷಗಳಿದ್ರೆ, ವಿವಾಹ ಯೋಗಗಳಿದ್ರೆ, ಮತ್ತೆ ಮರು ವಿವಾಹ ಆಗಕ್ಕೆ ನಿಮ್ಮ ಸಂಗಾತಿಗೆ ಆಯುಷ್ಯ ಕಮ್ಮಿ ಇದ್ರೆ ಮರು ವಿವಾಹಕ್ಕೆಲ್ಲ ತೊಂದರೆಗಳಾಗತ್ತೆ. ಅದಕ್ಕೆ ಇಬ್ಬರ ಜಾತಕವನ್ನು ತೋರಿಸಿ. ಉತ್ತಮ ಆರೋಗ್ಯ ಇರುತ್ತೆ, ಸ್ನೇಹಿತರ ಭೇಟಿ ಉಂಟಾಗುತ್ತೆ ಕನ್ಯಾ ರಾಶಿಯವರಿಗೆ ಸೋಮವಾರ, ಮಂಗಳವಾರ, ಬುಧವಾರ. ಇನ್ನು ಗುರುವಾರ, ಶುಕ್ರವಾರ ಅನಾರೋಗ್ಯ, ತಾಯಿ ಅಥವಾ ತಾಯಿ ಸಂಬಂಧಿಕರ ಜೊತೆ ಕಲಹಗಳನ್ನ ಮಾಡ್ಕೋಬೇಡಿ. ತಾಯಿ ಜೊತೆನೂ ಕೂಡ ಕಲಹವನ್ನ ಮಾಡ್ಕೋಬೇಡಿ. ಇನ್ನು ವಾರದ ಕೊನೆ 2 ದಿನ ಶನಿವಾರ, ಭಾನುವಾರ ಭಾಗ್ಯೋದಯ ಆಗತ್ತೆ, ಮಾನಸಿಕವಾಗಿ ಉಲ್ಲಾಸವಾಗಿರ್ತೀರಿ. ಈ ವಾರ ಒಟ್ಟು 5 ದಿನ ಶುಭ. ಸೋಮವಾರ, ಮಂಗಳವಾರ, ಬುಧವಾರ ಮತ್ತೆ ಶನಿವಾರ, ಭಾನುವಾರ. ಗುರುವಾರ, ಶುಕ್ರವಾರ ಟೈಮ್ ಚೆನ್ನಾಗಿರಲ್ಲ.
ಹಾಗಾದ್ರೆ ಕನ್ಯಾ ರಾಶಿಯವರು ಈ ವಾರ ಓಂ ಶ್ರೀ ರಾಮಾಯ ನಮಃ, ಓಂ ಶ್ರೀ ರಾಮಾಯ ನಮಃ ಅನ್ನುವಂಥ ಮಂತ್ರವನ್ನ ಜಪ ಮಾಡಿ. ಇನ್ನು ರಾಶಿ ಚಕ್ರದಲ್ಲಿ ಸಪ್ತಮ ರಾಶಿ, 7ನೇ ರಾಶಿ ತುಲಾ ರಾಶಿ. ತುಲಾ ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. ಶ್ರೀ ರಾಮನವಮಿಯ ಶುಭಾಶಯಗಳು. ತುಲಾ ರಾಶಿಯಾಧಿಪತಿಯಾದಂಥ ಶುಕ್ರ ಉಚ್ಚನಾಗಿ ರಾಹುವಿನ ಸಂಬಂಧ, ಶುಕ್ರನಿಗೆ ಬುಧ ಮಿತ್ರ, ಬುಧನ ಸಂಬಂಧ, ಮತ್ತೆ ಶುಕ್ರನಿಗೆ ಸಮಾನವಾದಂಥ ಗ್ರಹ ಮಂಗಳನ ಸಂಬಂಧ 6ನೇ ಮನೆಯಲ್ಲಿ ಉಂಟಾಗ್ತಾ ಇದೆ. ಶುಕ್ರ ಉಚ್ಚ ಅಂದಾಗ ನಿಮ್ಮ ಹೆಲ್ತ್ ಬಗ್ಗೆ ನೀವು ತುಂಬಾ ಕಾನ್ಶಿಯಸ್ ಆಗಿರ್ತೀರಿ, ತುಂಬಾ ಎಕ್ಸಸೈಸ್ಗಳು ಮಾಡೋದು, ಆಮೇಲೆ ಲವ್ ಲೈಫ್ ಬಗ್ಗೆನೂ ಯೋಚನೆಗಳನ್ನ ಮಾಡ್ತೀರಿ. ನಿಮ್ಮ ತಂದೆಯ ಮೇಲೆ ನಿಮಗೆ ಪ್ರೀತಿ ಹೆಚ್ಚಾಗುವ ಸಾಧ್ಯತೆ ತುಲಾ ರಾಶಿಯವರಿಗೆ. ಹಾಗಾದ್ರೆ ತುಲಾ ರಾಶಿಯವರಿಗೆ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದ್ರೆ ಈ ವಾರದಲ್ಲಿ 5 ದಿನ ಶುಭ. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ಸಂತೋಷ ಅನ್ನೋದು ಉಕ್ಕುತ್ತೆ. ಹೊಸ ಮನೆಗೆ ಹೋದಾಗ ಹಾಲು ಉಕ್ಕಿಸ್ತೀವಿ, ಹಾಗೆ ನಮ್ಮ ಜೀವನದಲ್ಲಿ ಸಂತೋಷ ಉಕ್ಕುತ್ತೆ. ನೀವೆಲ್ಲಿ ಕೆಲಸ ಮಾಡ್ತಿದ್ದೀರಿ ಅಲ್ಲಿ ಪ್ರಮೋಷನ್ ಸಿಗುತ್ತೆ, ಸೇವೆಯಲ್ಲಿ ಬಡ್ತಿ, ಅಧಿಕಾರವನ್ನ ಪಡಿತೀರಿ, ಬಹಳ ಗೌರವ ಅನ್ನೋದು ಪ್ರಾಪ್ತಿಯಾಗುತ್ತೆ. ತುಲಾ ರಾಶಿಯವರಿಗೆ ವಿವಾಹ ಭಾಗ್ಯ. ವಿವಾಹ ಭಾಗ್ಯ ಅಂದಾಗ ಅಂಡರ್ಲೈನ್ ಮಾಡ್ಕೊಳ್ಳಿ, ವಿವಾಹ ಆಗಿ ಮತ್ತೆ ಕೆಲವರು ಮರು ವಿವಾಹ ಆಗಿ ಅಲ್ಲೂ ಕೂಡ ಸಂಸಾರ ಜೀವನ ಕಷ್ಟವನ್ನ ಅನುಭವಿಸ್ತಾ ಇರ್ತಾರೆ. ಪತಿ ಪತ್ನಿಯಲ್ಲಿ ಕಲಹ, ಹೊಂದಾಣಿಕೆ ಇರಲ್ಲ, ಪೇರೆಂಟ್ಸ್ಗೆ ತೊಂದರೆ, ಈ ತರ ಸಮಸ್ಯೆಗಳು ಇರೋರು ಜಾತಕವನ್ನು ತೋರಿಸಿ. ವಿವಾಹ ಆಗೋಕ್ಕಿಂತ ಮುಂಚೆ ಬರೀ ಸಾಲಾವಳಿ ನೋಡೋದಲ್ಲ, ಮ್ಯಾಚಿಂಗ್ ಆಫ್ ದ ಹಾರೋಸ್ಕೋಪ್ ಮಾಡಿಸಿ ನಿಮಗೆ ಸೂಕ್ತ ಒಳ್ಳೆ ಸಂಗಾತಿ, ನಿಮಗೆ ಹೊಂದ್ಕೊಂಡು ಹೋಗ್ಬೇಕು. ಬರೀ ರೂಪವಂತ ಅಲ್ಲ, ರೂಪವಂತರು ಇರಬೇಕು, ಗುಣವಂತರು ಇರಬೇಕು ಅನ್ನೋದನ್ನ ಮರಿಬೇಡಿ. ವಧು ವರ ಮಕ್ಕಳಾಗ್ಬೇಕು, ಆಯುಷ್ಯ ಚೆನ್ನಾಗಿರ್ಬೇಕು. ಆಯುಷ್ಯ ಇಲ್ಲ ಅಂದ್ರೆ ಮತ್ತೆ ಮರು ವಿವಾಹ ಆಗ್ಬೇಕಾಗುತ್ತೆ. ಅದಕ್ಕೆ ಮರು ವಿವಾಹ ಆಗಕ್ಕೆ ಮತ್ತೆ ಸಿಗ್ಬೇಕಲ್ಲ, ಅದಕ್ಕೆ ಮೊದಲೇ ಇಬ್ಬರ ಜಾತಕವನ್ನು ತೋರಿಸ್ಬೇಕು. ಇನ್ನು ವಾರದ ಕೊನೆ 2 ದಿನ ಶನಿವಾರ ಭಾನುವಾರ ಅನಾರೋಗ್ಯ, ಅಧಿಕ ಖರ್ಚು, ಚಿಕ್ಕ ಚಿಕ್ಕ ವಿಚಾರಗಳಿಗೆ ಶೀಘ್ರ ಕೋಪ, ಅದು ಏನಾದರೂ ಗಾಯಗಳು ಮಾಡ್ಕೊಳ್ಳೋದು, ಇಲ್ಲ ಏನೋ ಸೋಂಬೇರಿತನ ಇರುತ್ತೆ ತುಲಾ ರಾಶಿ ಜಾತಕರಿಗೆ. ತುಲಾ ರಾಶಿ ಜಾತಕರು ಈ ವಾರ ಈ ಮಂತ್ರ ಜಪ ಮಾಡಿ. ಶ್ರೀರಾಮ ರಾಮ ರಾಮ ಹರಿ ಹರಿ, ಶ್ರೀರಾಮ ರಾಮ ರಾಮ ಹರಿ ಹರಿ, ಶ್ರೀರಾಮ ರಾಮ ರಾಮ ಹರಿ ಹರಿ, ಈ ರೀತಿ ಮಂತ್ರವನ್ನ ಜಪ ಮಾಡಿ. ಇನ್ನ ರಾಶಿ ಚಕ್ರದಲ್ಲಿ 8ನೇ ರಾಶಿಯೇ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. ಹಾಗಾದ್ರೆ ವೃಶ್ಚಿಕ ರಾಶಿಯವ್ರಿಗೆ ಹೇಗಿದೆ ಈ ವಾರ ಅನ್ನುವಂಥ ವಿಚಾರ. ನಿಮ್ಮ ರಾಶ್ಯಾಧಿಪತಿ ಪಂಚಮ ಭಾವದಲ್ಲಿ ಸಂಚಾರ. ನಿಮ್ಗೆ ಯಾವಾಗ ಕಲಹಗಳಾಗುತ್ತೆ, ಹಾನೆಸ್ಟ್ನೆಸ್, ನೀವು ಪ್ರೀತಿ ಮಾಡೋದ್ರಲ್ಲಿ ಹಾನೆಸ್ಟ್ನೆಸ್ ಇಲ್ಲದೆ ಇದ್ದಾಗ. ಇವಳು ಪ್ರೀತಿ ಮಾಡ್ತಾ ಇದ್ದೀನಿ, ಇನ್ನೊಬ್ಬರನ್ನು ಪ್ರೀತಿ ಮಾಡ್ತಾ ಇದ್ದೀನಿ, ಹುಡುಗಿರಲ್ಲೂ ಹಾಗೆ ಇವನು ಇರ್ಲಿ ಇನ್ನೊಬ್ಬನೂ ಇರ್ಲಿ, ಗೊತ್ತಾದಾಗ ಏನಾಗ್ಬಿಡುತ್ತೆ, ಅನುಮಾನ ಬರುತ್ತೆ. ಅವಾಗ ಅದನ್ನ ಪ್ಯಾಚಪ್ ಮಾಡ್ಕೊಳಕ್ ಹೋಗ್ತೀರಾ. ಹಾಗೆ ಆಮೇಲೆ ಮಕ್ಕಳಿಗೆ ಅನಾರೋಗ್ಯ ಉಂಟಾಗ್ಬೋದು, ಮನೆಯಲ್ಲಿ ಅಶಾಂತಿಯ ವಾತಾವರಣ ಉಂಟಾಗ್ಬೋದು. ಹಾಗಾದ್ರೆ ವೃಶ್ಚಿಕ ರಾಶಿಯವರಿಗೆ ಧನಾಧಿಪತಿಯಾದಂತಹ ಗುರು 6ನೇ ಮನೆಯಲ್ಲಿರೋದ್ರಿಂದ ನಿಮ್ಗೆ ಧನ ಯಾವ್ದ್ರಲ್ಲಿ ಬರುತ್ತೆ, ಸರ್ವಿಸ್ ಓರಿಯೆಂಟೆಡ್ ಕೆಲಸ ಮಾಡ್ತಾ ಇದ್ರೆ, AC ರಿಪೇರಿ, ಫ್ರಿಡ್ಜ್ ರಿಪೇರಿ, ಮತ್ತೆ ಲಾಯರ್ಸ್, ನೀವು ಸರ್ವಿಸ್ ಮಾಡೋದು, ಪುರೋಹಿತರು, ನಿಮ್ಗೆಲ್ಲ ದುಡ್ಡು ಬರುತ್ತೆ. ಇನ್ನು ವೃಶ್ಚಿಕ ರಾಶಿಯವರಿಗೆ ಎಷ್ಟು ದಿನ ಶುಭ, ಸೋಮವಾರ, ಮಂಗಳವಾರ, ಬುಧವಾರ ಅಶುಭ ಫಲ, ಅನಾವಶ್ಯಕ ಖರ್ಚು, ಧನ ನಷ್ಟ, ವ್ಯಾಪಾರಸ್ಥರು ಜಾಗ್ರತೆ. 50 ರೂಪಾಯಿ ನೋಟು, 500 ರೂಪಾಯಿ ನೋಟು ಒಂದೇ ಅನ್ಕೊಂಡು ವ್ಯವಹಾರ ಮಾಡಬೇಡಿ. ದುಡ್ಡು ಕೊಡ್ಬೇಕಾದ್ರೆ ತಗೋಬೇಕಾದ್ರೆ ಎಚ್ಚರ. ಅನಾವಶ್ಯಕ ಪ್ರಯಾಣಗಳು, ವ್ಯಾಪಾರದಲ್ಲಿ ನಷ್ಟ. ಆದ್ರೆ ಈ ವಾರ 4 ದಿನ ಶುಭ ವೃಶ್ಚಿಕ ರಾಶಿಯವರಿಗೆ. ಸೋಮವಾರ, ಮಂಗಳವಾರ, ಬುಧವಾರ ಬಿಟ್ರೆ ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ತುಂಬಾ ಟೈಮ್ ಚೆನ್ನಾಗಿರುತ್ತೆ. ಅಧಿಕಾರ ಪ್ರಾಪ್ತಿಯಾಗುತ್ತೆ.
ನೀವೆಲ್ಲಿ ಕೆಲಸ ಮಾಡ್ತಾ ಇದ್ರಿ ಅಲ್ಲಿ ಪ್ರಮೋಷನ್ ಸಿಗ್ಬೋದು. ಆಮೇಲೆ ವಿವಾಹ ಭಾಗ್ಯ ವೃಶ್ಚಿಕ ರಾಶಿಯವರಿಗೆ ಸಾಧ್ಯತೆ ಇದೆ. ವಿವಾಹ ಭಾಗ್ಯ ಅಂದಾಗ ನಿಮಗೆ ಸಿಗುವಂತಹ ವಧು ಅಥವಾ ವರ ಇಬ್ಬರದು ಕೂಡ ಬರೀ ಸಾಲಾವಳಿ ನೋಡೋದಲ್ಲದೆ ಮ್ಯಾಚಿಂಗ್ ಮಾಡಿಸಿ ವಿವಾಹ ಆಗಿ ಅವಾಗ ನಿಮ್ಮ ಸಂಸಾರ ಜೀವನ ಚೆನ್ನಾಗಿರುತ್ತೆ. ಗುರೂಜಿ ನೀವು ವಿವಾಹ ಭಾಗ್ಯ ಅಂತ ಹೇಳಿದ್ರಿ, ಇಬ್ರು ಮದುವೆ ಆಗ್ಬಿಟ್ಟಿದೀವಿ, ಇಬ್ಬರು ಕೂಡ ಗಲಾಟೆ, ಪೊಲೀಸ್ ಸ್ಟೇಷನ್ ದಿನ, ಕೋರ್ಟು, ಆಮೇಲೆ ಮದುವೆ ಆಗಿದ ಹುಡುಗನಿಗೆ ಜೇಸಿ ಕಳಿಸ್ಬಿಟ್ವಿ, ಮತ್ತೆ ಈಗ ಪಶ್ಚಾತ್ತಾಪ ಪಡ್ತಾ ಇದ್ದೀವಿ, ಆ ಕೇಸು ಈ ಕೇಸು, ಈ ತರ ಸಮಸ್ಯೆಗಳಾಗಕ್ಕಿಂತ ಮೊದಲೇ ನೀವು ಮ್ಯಾಚಿಂಗ್ ಆಫ್ ದ ಹಾರೋಸ್ಕೋಪ್ ಮಾಡ್ಕೋಬೇಕು. ಆಮೇಲೆ ಒಂಟಿತನ, ಅಳು ಅಲ್ವಾ, ವಿವಾಹ ಆದ್ಮೇಲೆ ಅದರ ಸಮಸ್ಯೆ ಅನುಭವಿಸೋರು ಜಾತಕ ಬಂದು ತೋರಿಸ್ಬೇಕು, ಇಬ್ಬರದು, ಒಬ್ಬರದೇ ತೋರಿಸ್ಬಾರ್ದು. ಆಗೋಕ್ಕಿಂತ ಮೊದಲೇ ನೀವು ಪ್ರಿಕಾಷನ್ ತಗೊಂಡ್ರೆ ಬುದ್ಧಿವಂತರು. ನಿಮಗೆ ಸಿಗುವಂತಹ ವಧು ನಿಮ್ಗೆ ಹೊಂದ್ಕಂತಾರ ಇಲ್ವಾ, ನೀವೇ ಎಲ್ಲ ಯೋಚನೆ ಮಾಡ್ಬಿಡ್ಬೇಡಿ. ಬರೋರ್ ಮನೆಗೆ ಮಾಡ್ಕೊಂಡ್ ಬಂದ್ಬಿಟ್ರೆ ನಾವ್ ಹೇಳ್ದಂಗೆ ಕೇಳ್ಕೊಂಡಿರ್ತಾರೆ ಗುರುಜಿ, ಅವೆಲ್ಲ ಏನಿಲ್ಲ. ಕುಜದೋಷ ನೋಡ್ಬೇಕು. ಆಮೇಲೆ ನಿಮಗೆ ಸಿಗುವಂತಹ ವರ್ಣ ಆಯುಷ್ ಚೆನ್ನಾಗಿದೆಯಾ ಅಂತ ನೋಡ್ಬೇಕು. ಅದಕ್ಕೆ ಮ್ಯಾಚಿಂಗ್ ಮಾಡ್ಬೇಕಾಗುತ್ತೆ. ಇಬ್ಬರು ಜಾತಕ ತೋರಿಸಿ ದ್ರವ್ಯ ವ್ಯಾಪಾರದಿಂದ ಲಾಭ, ಆದಾಯದಲ್ಲಿ ಏರಿಕೆ ಆಗತ್ತೆ. ವೃಶ್ಚಿಕ ರಾಶಿಯವರಿಗೆ ಈ ವಾರ ಒಟ್ಟು 4 ದಿನ, ವಾರದ ಕೊನೆ 4 ದಿನ ಸಮಯ ತುಂಬಾ ಉತ್ತಮವಾಗಿರುತ್ತೆ. ಸೋಮವಾರ, ಮಂಗಳವಾರ, ಬುಧವಾರ ಮಾತ್ರ ನೀವು ಎಚ್ಚರವಾಗಿರ್ಬೇಕು. ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಟೈಮ್ ತುಂಬಾ ಚೆನ್ನಾಗಿರುತ್ತೆ. ಓಂ ಶ್ರೀರಾಮಾಯ ನಮಃ, ಓಂ ಶ್ರೀರಾಮಾಯ ನಮಃ ಅಂತೇಳಿ ರಾಮನ ಜಪ ಮಾಡಿ ವೃಶ್ಚಿಕ ರಾಶಿಯವರಿಗೆ ಒಳ್ಳೆಯದಾಗುತ್ತೆ. ಇನ್ನು ರಾಶಿ ಚಕ್ರದಲ್ಲಿ 9ನೇ ರಾಶಿಗೆ ಧನಸ್ಸು ರಾಶಿ. ಧನಸ್ಸು ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ವೇಟ್ ಮಾಡ್ತಾ ಇದ್ದೀರಲ್ವ ಧನಸ್ಸು ರಾಶಿಯವರು, ಗುರುಜಿ ಏನ್ ಭವಿಷ್ಯ ಹೇಳ್ತಾರೆ, ಈ ವಾರ ನನ್ಗೆ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂತ ನೋಡಿ. ಚತುರ್ಗ್ರಹಗಳು 4ನೇ ಮನೆಯಲ್ಲಿ, ಮನೆ ತಗೋಬೇಕು, ಹೊಸ ಮನೆ ಮಾಡಬೇಕು, ಕೆಲವರು ಹೇಳ್ತಾರೆ ಸೈಟ್ ತಗೊಳ್ಳಿ, ಕೆಲವರು ಹೇಳ್ತಾರೆ ಫ್ಲಾಟ್ ತಗೊಳ್ಳಿ. ಅದು ನಿರ್ಣಯ ಮಾಡಬೇಕಾಗಿರೋದು ನೀವು. ಅಂದ್ರೆ ನಿಮಗೆ ಗೊತ್ತಾಗದೇ ಇದ್ದಾಗ ಜಾತಕ ತೋರಿಸಿ ನನಗೆ ಯಾವುದು ಯೋಗ ಇದೆ, ನನಗೆ ಯಾವ ತರ ಪ್ರಾಪರ್ಟಿ ತಗೋಬೇಕು. ಕೆಲವರು ಪ್ರಾಪರ್ಟಿ ತಗೊಂತೀವಿ ಅಂತ ಎಲ್ಲೋ ಒಂದ್ ಕಡೆ ಕಮ್ಮಿ ರೇಟ್ ಕೊಡ್ತಾರೆ, ಆಮೇಲೆ ಅವ್ರು ಕಟ್ಟದ ಮೇಲೆ ಜಾಸ್ತಿ ದುಡ್ಡು ಆಗುತ್ತೆ, ಈಗಲೇ ಕೊಟ್ಬಿಡೋಣ ಅಂತ ಕೊಟ್ಬಿಡೋದು. ಆಮೇಲೆ ಅವ್ರು 3 ವರ್ಷ 5 ವರ್ಷ ಆದ್ರೂ ಕಟ್ಕೊಡ್ಲಿಲ್ಲ ಅಂದ್ರೆ ಅವ್ರ ಹಿಂದೆ ಕೋರ್ಟ್ ಕೇಸು ಅಂತ ತಿರುಗಬೇಕಾಗುತ್ತೆ. ಅದಕ್ಕೆ ಮೊದಲೇ ನೀವು ನನ್ನ ಹತ್ರ ತೋರಿಸಿ, ಜಾತಕವನ್ನು ತೋರಿಸಿ, ನನಗೆ ಯಾವ ಭೂಮಿ ಒಳ್ಳೆಯದು, ನನ್ನ ಫ್ಲಾಟ್ ತಗೋಬೇಕಾ, ಅಪಾರ್ಟ್ಮೆಂಟಲ್ಲಿ ಮನೆ ಮಾಡ್ಬೇಕಲ್ವಾ, ಫ್ಲಾಟ್ ತಗೊಳ್ಳ, ಇಂಡಿವಿಜುವಲ್ ಮನೆ ತಗೊಳ್ಳ, ಅವೆಲ್ಲ ಅಗ್ರಿಕಲ್ಚರಲ್ ಲ್ಯಾಂಡ್ ತಗೊಳ್ಳ, ಅದೆಲ್ಲ ನಿಮ್ಮ ಜಾತಕವನ್ನು ತೋರಿಸಿ ನೀವು ಮಾಡ್ಕೋಬೇಕು. ಹಾಗಾದ್ರೆ ಧನಸ್ಸು ರಾಶಿಯಲ್ಲಿ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅನ್ನುವಂತಹ ಪ್ರಶ್ನೆ ಕೂಡ ನಿಮಗಿರುತ್ತೆ. ಸಪ್ತಮಾಧಿಪತಿ ಚತುರ್ಥದಲ್ಲಿ, ದಶಮಾಧಿಪತಿ ಚತುರ್ಥದಲ್ಲಿ. ಯಾರು ವಂಶ ಪಾರಂಪರ್ಯವಾಗಿ ಕೆಲಸಗಳು, ನಿಮ್ಮ ತಂದೆ ಮಾಡಿದ ಕೆಲಸ, ನಿಮ್ಮ ತಾತನಿಗೆ ಮಾಡಿದ ಕೆಲಸದಲ್ಲೂ ಅನೇಕ ಅಡೆತಡೆಗಳು, ತೊಂದರೆಗಳನ್ನ ಧನಸ್ಸು ರಾಶಿಯವರು ಅನುಭವಿಸ್ತೀರಿ. ಈ ವಾರ 5 ದಿನ ಟೈಮ್ ಚೆನ್ನಾಗಿರಲ್ಲ. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಅಂದ್ರೆ 15ನೇ ತಾರೀಕು, 16, 17, 18, 19 ಸಾರಿ. ಹಾಗಾದ್ರೆ 5 ದಿನ ಮೂರ್ಖ ಕೆಲಸಗಳು ಮಾಡಬೇಡಿ. ಊಟ ಆಹಾರ ತಿನ್ಬೇಕಾದ್ರೆ ಜಾಗ್ರತೆ, ಅಜೀರ್ಣ ಆಗ್ಬೋದು. ಸ್ಥಳೀಯ ಆಹಾರ, ಒಳ್ಳೆ ತರಕಾರಿ, ಫ್ರಿಜ್ಜಲ್ಲಿರೋ ಆಹಾರವನ್ನ ತಿನ್ಬೇಡಿ. ಉದ್ವೇಗ ಹೆಚ್ಚಾಗುವಂಥದ್ದು. ಅಥವಾ ವಿವಾಹ ಆಗಿದ್ರೆ ಪತ್ನಿಯ ಜೊತೆ ವಿವಾದ, ವ್ಯಾಪಾರದಲ್ಲಿ ನಷ್ಟ, ಗೌರವ ನಷ್ಟ. ವಾರದ ಕೊನೆ 2 ದಿನ ಶನಿವಾರ, ಭಾನುವಾರ ಟೈಮ್ ಚೆನ್ನಾಗಿರುತ್ತೆ. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ಟೈಮ್ ಚೆನ್ನಾಗಿರಲ್ಲ. ಶನಿವಾರ, ಭಾನುವಾರ ಧೈರ್ಯ ಹೆಚ್ಚಾಗುತ್ತೆ. ಧೈರ್ಯಂ ಸರ್ವರ್ಥ ಸಾಧನಂ. ಧೈರ್ಯ ಇದ್ದಾಗ ಎಲ್ಲ ನೀವು ಸಾಧನೆ ಮಾಡ್ಬೋದು. ಸಂತೋಷ ಅನ್ನೋದು ನಿಮ್ಮ ಜೀವನದಲ್ಲಿ ಉಕ್ಕುತ್ತೆ.
ಉದ್ಯೋಗದಲ್ಲಿ ಕೂಡ ಯಶಸ್ವಿಯಾಗದಿರಿ ಧನಸ್ಸು ರಾಶಿ ಜಾತಕರು. ಹಾಗಾದರೆ ಧನಸ್ಸು ರಾಶಿ ಜಾತಕರು ಈ ವಾರ ಏನು ರಾಮನ ಮಂತ್ರ ಜಪ ಮಾಡಬೇಕು? ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಈ ರೀತಿ ಧನುಸು ರಾಶಿಯವರು ಮಂತ್ರ ಜಪವನ್ನ ಮಾಡಿದ್ರೆ ಒಳ್ಳೆಯದಾಗುತ್ತೆ. ಇನ್ನು ರಾಶಿ ಚಕ್ರದಲ್ಲಿ 10ನೇ ರಾಶಿಯೇ ಮಕರ ರಾಶಿ. ಮಕರ ರಾಶಿಯವರು ಕಾಯ್ತಾ ಇದ್ದೀರಲ್ಲ, ಗುರುಜಿ ಏನ್ ಭವಿಷ್ಯ ಹೇಳ್ತಾರೆ ಈ ವಾರ ಅಂತ ನಿಮ್ಗೆಲ್ಲ ಇರುತ್ತೆ. 15ನೇ ತಾರೀಕು ಏಪ್ರಿಲ್ 2024ರಿಂದ 21 ಏಪ್ರಿಲ್ 2024 ಮಕರ ರಾಶಿ ಭವಿಷ್ಯ ಸೋಮವಾರದಿಂದ ಭಾನುವಾರದವರೆಗೂ ಹೇಗಿದೆ ಫಲಾನುಫಲ ಅನ್ನುವಂಥ ವಿಚಾರ. ಮಕರ ರಾಶಿಯವರಿಗೆ ಇನ್ನೇನು ಗುರುಬಲ ನೆಕ್ಸ್ಟ್ ಮಂತ್ ಇಂದ ಬರುತ್ತೆ. ಈಗಿನ್ನೂ ಗುರುಬಲ ಆರಂಭ ಆಗಿಲ್ಲ. ಆದರೆ ಮಕರ ರಾಶಿಯವರಿಗೆ ಈ ವಾರದಲ್ಲಿ ಹೇಗಿದೆ ಫಲಾನುಫಲ ಅನ್ನುವಂಥ ನಿಮ್ಮ ಪ್ರಶ್ನೆಗಳಾಗಿದ್ರೆ, ಚಂದ್ರ ಮಕರ ರಾಶಿಗೆ ಸಪ್ತಮದಲ್ಲಿ ಸಂಚಾರ ಆಗ್ತಾ ಇರ್ತಾನೆ. ವಿವಾಹ ಜೀವನದಲ್ಲಿರುವಂಥ ಎಲ್ಲಾ ಸಮಸ್ಯೆಗಳು ಕೂಡ ಸಾಲ್ವ್ ಆಗುತ್ತೆ. ಕೆಲವರಿಗೆ ಪಾರ್ಟ್ನರ್ಶಿಪ್ ವ್ಯವಹಾರದ ತೊಂದರೆಗಳು ಕೂಡ ಕಡಿಮೆ ಆಗುತ್ತೆ. ಸಾಡೆ ಸಾತಿ ಅಂತೂ ನಡೀತಾನೆ ಇದೆ. ಕೆಲವರಿಗೆ ಅನುಕೂಲಗಳಾಗ್ತಾ ಇರುತ್ತೆ, ಕೆಲವರಿಗೆ ಅನಾನುಕೂಲಗಳಾಗ್ತಾ ಇರುತ್ತೆ. ಅದರಲ್ಲೂ ನಿಮ್ಮ ಜಾತಕದಲ್ಲಿ ಶನಿ ಎಷ್ಟು ಬಲಿಷ್ಠವಾಗಿದ್ದಾನೆ ಅಥವಾ ವೀಕ್ ಆಗಿದ್ದಾನ, ಯಾವ ರೀತಿ ಇದ್ದಾನೆ, ವಕ್ರಿಯಾಗಿದ್ದಾನ ಅಥವಾ ಪಾಪಕರ್ತರೆಯಲ್ಲಿದ್ದಾನ ಅಥವಾ ಕಂಬಸ್ಟ್ ಆಗಿದ್ದಾನ, ಇವೆಲ್ಲ ನಿಮ್ಮ ಜಾತಕವನ್ನು ತೋರಿಸಿದಾಗ ನನಗೆ ಗೊತ್ತಾಗತ್ತೆ. ಈಗ ಸೋಮವಾರ, ಮಂಗಳವಾರ, ಬುಧವಾರ ಮಕರ ರಾಶಿಯವರಿಗೆ ತುಂಬಾ ಉತ್ತಮವಾದಂಥ ಸಮಯ. ಉತ್ತಮವಾದ ಆಹಾರ, ಒಳ್ಳೆ ಅನ್ನ ಪರಬ್ರಹ್ಮ, ಶುದ್ಧವಾದಂಥ ಆಹಾರ ತಿಂದ್ರೆ ನಮಗೆ ಉತ್ತಮವಾದ ಆರೋಗ್ಯನೂ ಪ್ರಾಪ್ತಿಯಾಗುತ್ತೆ, ಗೌರವಗಳು ಪ್ರಾಪ್ತಿಯಾಗುತ್ತೆ, ಸನ್ಮಾನಗಳು ಪ್ರಾಪ್ತಿಯಾಗುತ್ತೆ. ಎಂತಹ ಅನ್ನವೋ ಅಂತಹ ಮನಸ್ಸು ಅಂತೀವಿ ಅಲ್ವಾ. ಸಾತ್ವಿಕ ಆಹಾರಗಳು ತಿಂದಾಗ ನೋಡಿ ನಮ್ಮ ಮನಸ್ಸು ಎಷ್ಟು ಶಾಂತಿಯಾಗಿರುತ್ತೆ ಅನ್ನೋದು ನೀವು ಅಬ್ಸರ್ವ್ ಮಾಡಿ. ವೃತ್ತಿಯಲ್ಲಿ ಲಾಭ, ಪ್ರಮೋಷನ್ ಎಲ್ಲ ಕೂಡ ನಿಮಗೆ ಪ್ರಾಪ್ತಿಯಾಗುತ್ತೆ ಸೋಮವಾರ, ಮಂಗಳವಾರ, ಬುಧವಾರ. ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಟೈಮ್ ಕೆಟ್ಟೋಗುತ್ತೆ. ಕೆಮ್ಮು ಬರ್ಬೋದು, ಒಣ ಕೆಮ್ಮು ಅಥವಾ ನೆಗಡಿನೋ, ಶ್ವಾಸನಾಳಕ್ಕೆ ಸಂಬಂಧಪಟ್ಟಂತ ವ್ಯಾಧಿ ಉಂಟಾಗುವಂಥದ್ದು, ಕ್ರೂರವಾಗಿ ವರ್ತಿಸ್ತೀರಿ, ಕೆಲವರಿಗೆ ಅಜೀರ್ಣ ಆಗ್ಬಿಡೋದು, ಮಕ್ಕಳ ಜೊತೆ ವಿವಾದ ಆಗುವ ಸಾಧ್ಯತೆ, ಎಲ್ಲಾ ರೀತಿಯ ತೊಂದರೆಗಳನ್ನ ಅನುಭವಿಸ್ತೀರಿ, ಸರ್ಕಾರಿ ಅಧಿಕಾರಿಗಳ ಜೊತೆ ವಿವಾದ ಉಂಟಾಗುತ್ತೆ. ಮಕರ ರಾಶಿ ಜಾತಕರಿಗೆ ವಾರದ ಕೊನೆ 4 ದಿನ ಈಗೆಲ್ಲ ರಾಜಕಾರಣ, ರಾಜಕೀಯ ಮತ್ತೆ ಗೌರ್ಮೆಂಟ್ ಅಫಿಷಿಯಲ್ಸ್ ಇವ್ರ ಹತ್ರ ಯಾರ ಹತ್ರ ಕೂಡ ವಿವಾದ ಇಟ್ಕೋಬಾರದು ಅನ್ನೋದನ್ನ ಜಾಗ್ರತೆ ವಹಿಸಿ. ಎಲೆಕ್ಷನ್ ಟೈಮು. ಹಾಗಾದ್ರೆ ಮಕರ ರಾಶಿಯವರು ಈ ವಾರ ಯಾವ ರೀತಿ ಮಂತ್ರ ಜಪ ಮಾಡಬೇಕು? ಶ್ರೀರಾಮ ರಾಮ ರಾಮ ಹರಿ ಹರಿ, ಶ್ರೀರಾಮ ರಾಮ ಶ್ರೀರಾಮ ರಾಮ ರಾಮ ಹರಿ ಹರಿ, ಶ್ರೀರಾಮ ರಾಮ ರಾಮ ಹರಿ ಹರಿ. ಈ ಮಂತ್ರ ಜಪ ಮಾಡಿ ಮಕರ ರಾಶಿಯವರಿಗೆ ಒಳ್ಳೆಯದಾಗುತ್ತೆ. ಇನ್ನು ರಾಶಿ ಚಕ್ರದಲ್ಲಿ ಏಕಾದಶ ರಾಶಿ ಕುಂಭರಾಶಿ. ಕುಂಭರಾಶಿಯವ್ರದ್ದು ಹೇಗಿದೆ ಫಲಾನುಫಲ? ಜನ್ಮ ಶನಿ ಹಾಗೂ ಬೇರೆ ಗ್ರಹಗಳು ಶುಭ ಫಲ ಕೊಡಲ್ವಾ ಅಂತ ನಿಮ್ಮ ಪ್ರಶ್ನೆ ಇರುತ್ತೆ. ದ್ವಿತೀಯ ಭಾವದಲ್ಲಿ ಚತುರ್ಗ್ರಹಗಳು, ಮನೆ ನೆಂಟರುಗಳು ಬರ್ಬೋದು, ವಿವಾದ ಆಗ್ಬೋದು, ಹಣಕಾಸಿನ ಬಗ್ಗೆ ಹೆಚ್ಚು ಯೋಚನೆಗಳಾಗ್ಬೋದು, ಮತ್ತೆ ಹಣಕಾಸು ಕೂಡ ಫ್ಲೋನು ಆಗ್ಬೋದು. ಆ ತರ ಇರುತ್ತೆ ಕುಂಭರಾಶಿಯವರಿಗೆ. ಮಾನಸಿಕ ಒತ್ತಡ ಕೂಡ ಹಾಗೆ ಇರುತ್ತೆ. ಹಾಗಾದ್ರೆ ಕುಂಭರಾಶಿಯವರಿಗೆ ಈ ವಾರ ಎಷ್ಟು ದಿವಸ ಶುಭ, ಎಷ್ಟು ದಿವಸ ಅಶುಭ ಅಂದಾಗ ಕುಂಭರಾಶಿಯವರಿಗೆ ಟೈಮ್ ತುಂಬಾ ಚೆನ್ನಾಗಿದೆ. ಈ ವಾರದ ಮೊದಲು 5 ದಿವಸ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ಶತ್ರುಗಳನ್ನ ಸೋಲಿಸ್ತೀರಿ. ನಿಮ್ಗಿರುವಂತ ವ್ಯಾಧಿಗಳು ನಿವಾರಣೆ ಆಗುತ್ತೆ. ಗೃಹದಲ್ಲಿ ಶಾಂತಿಯ ವಾತಾವರಣ ಇರುತ್ತೆ. ಗೌರವ ಸನ್ಮಾನಗಳು ಪ್ರಾಪ್ತಿಯಾಗುತ್ತೆ. ವ್ಯಾಪಾರದಲ್ಲಿ ಅಭಿವೃದ್ಧಿ ಕೂಡ ಆಗುತ್ತೆ ಕುಂಭರಾಶಿ ಜಾತಕರಿಗೆ. ಹಾಗಾದ್ರೆ ಯಾವ ದಿನ ಚೆನ್ನಾಗಿರಲ್ಲ? ವಾರದ ಕೊನೆ 2 ದಿವಸ. ಯಾವುದು? ಶನಿವಾರ, ಭಾನುವಾರ. ಕೆಲವರಿಗೆ ಅಪಮಾನ ಆಗ್ಬೋದು. ಅದು ಶನಿ ಮಹಾದಶೆ ಇರೋರು ಬಹಳ ಜಾಗ್ರತೆಯಾಗಿರ್ಬೇಕು. ಇಲ್ಲ ಯಾವುದೋ ಒಂದು ವಿಚಾರದಲ್ಲಿ ವಿವಾದ ಉಂಟಾಗ್ಬೋದು. ಇದೆಲ್ಲ ಕಡಿಮೆ ಆಗ್ಬೇಕು ಅಂದ್ರೆ ಓಂ ಶ್ರೀ ರಾಮಾಯ ನಮಃ, ಓಂ ಶ್ರೀ ರಾಮಾಯ ನಮಃ, ಓಂ ಶ್ರೀ ರಾಮಾಯ ನಮಃ ಅಂತೇಳಿ ನೀವು ಮಂತ್ರ ಜಪ ಮಾಡಬೇಕು.
ನಿಮ್ಗೆಲ್ಲ ಗೊತ್ತಲ್ಲ, ಇವತ್ತು ಬಿಜೆಪಿ ಆಡಳಿತ ಪಕ್ಷವಾಗಿ ಬರಬೇಕು ಅಂದ್ರೆ ಕಾರಣ ಯಾರು? ಶ್ರೀರಾಮ. ಅಡ್ವಾಣಿಯವರು ಶ್ರೀರಾಮ ಮಂದಿರ ಕಟ್ಟಬೇಕು ಅಂತ ಯಾತ್ರೆ ಮಾಡಿದ್ರು. ಇವತ್ತು ಬಿಜೆಪಿ ಅನ್ನೋ ಹೆಸರು ಪ್ರಸಿದ್ಧ ಆಗಿ 10 ವರ್ಷದಿಂದ ನರೇಂದ್ರ ಮೋದಿ ಅವರು ದೇಶದ ಪ್ರಧಾನಮಂತ್ರಿ ಆಗಿದ್ದಾರೆ. ಅದಕ್ಕೆ ರಾಮನ ಜಪ ಮಾಡಿ. ಇನ್ನು ರಾಶಿ ಚಕ್ರದಲ್ಲಿ 12ನೇ ರಾಶಿಯೇ ಮೀನರಾಶಿ. ಮೀನರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. 15 ಏಪ್ರಿಲ್ 2024ರಿಂದ 21 ಏಪ್ರಿಲ್ 2024ರ ವಾರ ಭವಿಷ್ಯ ಕಾರ್ಯಕ್ರಮ. ಮಳೆ ಯಾವಾಗ ಆಗುತ್ತೆ ಅನ್ನುವಂಥ ವಿಚಾರನ ತಿಳಿಸಿದ್ದೀನಿ. ಈ ವಾರದಲ್ಲಿ ಮಳೆ ಆಗುವ ಸಾಧ್ಯತೆ ಇದೆ. ಎಲ್ಲರಿಗೂ ಕೂಡ ಶ್ರೀರಾಮ ನವಮಿಯ ಶುಭಾಶಯಗಳು. ಹಾಗಾದರೆ ಮೀನರಾಶಿಯವರಿಗೆ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ? ರಾಶಿಯಲ್ಲಿ ಕುಜ, ಬುಧ, ರಾಹು, ಶುಕ್ರ, ಒಂದು ಕಡೆ ಆಸೆ ಆಕಾಂಕ್ಷೆಗಳು, ಇನ್ನೊಂದು ಕಡೆ ಹಠ, ಇನ್ನೊಂದು ಕಡೆ ಸಿಟ್ಟು, ಆ ಥರ ಒಂದೊಂದು ಗ್ರಹಗಳು ಒಂದೊಂದು ಥರ ನಿಮ್ಮ ಮನಸ್ಸಿನ ಮೇಲೆ ಒತ್ತಡವನ್ನ ಏರ್ತಾ ಇರುತ್ತೆ. 4 ಗ್ರಹಗಳು ಮೀನರಾಶಿಯಲ್ಲಿ ಸಂಚಾರ. ಬುಧ ಅತಿ ಬುದ್ಧಿ ಉಪಯೋಗಿಸಕ್ಕೆ ಸ್ಟಾರ್ಟ್ ಮಾಡ್ತೀರಿ. ಅದರಲ್ಲೂ ರೇವತಿ ನಕ್ಷತ್ರದವರು. ಚತುರ್ಥಾಧಿಪತಿ ಮತ್ತು ಸಪ್ತಮಾಧಿಪತಿ. ನನ್ನ ಗಂಡ ಮದುವೆ ಆಗ್ಬಿಟ್ಟಿದ್ರೆ ನಾನು ಹೇಳ್ದಂಗೆ ಕೇಳಬೇಕು, ನನ್ನ ಹೆಂಡತಿ ನಾನು ಹೇಳ್ದಂಗೆ ಕೇಳಬೇಕು. ಸ್ವಲ್ಪ ವ್ಯತ್ಯಾಸ ಆಗ್ಬಿಟ್ರೆ ಮನಸ್ಸು ಅಲ್ಲೋಲ ಕಲ್ಲೋಲ ಆಗ್ಬಿಡುತ್ತೆ ಮೀನರಾಶಿಯವರಿಗೆ. ಹಂಗೆಲ್ಲ ಕಷ್ಟ ಅನುಭವಿಸೋರು ಜಾತಕವನ್ನು ತೋರಿಸಿ ಪರಿಹಾರ ಮಾಡ್ಕೊಳ್ಳಿ. ಮೀನರಾಶಿಯವರಿಗೆ ವಾರದ ಮೊದಲು 3 ದಿನ ಸೋಮವಾರ, ಮಂಗಳವಾರ, ಬುಧವಾರ ಅಂತಸ್ತು ನಷ್ಟ. ಟೈಮ್ ಚೆನ್ನಾಗಿರಲ್ಲ, ಅಜೀರ್ಣ. ಅದಕ್ಕೆ ಸ್ಥಳೀಯ ಆಹಾರ ತಿನ್ನಿ. ಜಾಸ್ತಿ ಫ್ರಿಡ್ಜ್ ಅಲ್ಲಿರೋ ಐಟಮ್ ತಿನ್ಬೇಡಿ, ಜಾಸ್ತಿ ಎಣ್ಣೆ ಪದಾರ್ಥ ತಿನ್ಬೇಡಿ. ಕೆಲವರಿಗೆ ಗ್ಯಾಸ್ಟ್ರಿಕ್ ಆಗ್ಬಿಡುತ್ತೆ. ಇಲ್ಲ ಮಕ್ಕಳಿಗೆ ಅನಾರೋಗ್ಯ ಉಂಟಾಗುತ್ತೆ. ಮಕ್ಕಳಿಗೆ ಅನಾರೋಗ್ಯ ಆದ್ರೆ ತಂದೆ ತಾಯಿಗೆ ತುಂಬಾ ಕಷ್ಟ, ಕೆಲಸ ಮಾಡೋಕ್ಕಾಗಲ್ಲ. ಕೆಲವರಿಗೆ ಅಪಮಾನ ಆಗ್ಬೋದು. ಎಲ್ಲೋ ಪ್ರಯಾಣ ಮಾಡಬೇಕು ಅಂತ ಪ್ರಯತ್ನ ಮಾಡ್ತೀರಿ, ಅದು ಯಶಸ್ವಿ ಆಗದ ಪ್ರಯಾಣಗಳು ಉಂಟಾಗುತ್ತೆ. ಇನ್ನು ವಾರದ ಕೊನೆ 4 ದಿನ ಸೋಮವಾರ, ಮಂಗಳವಾರ, ಬುಧವಾರ ಬಿಟ್ರೆ ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಗೃಹದಲ್ಲಿ ಶಾಂತಿ. ವಾರದ ಕೊನೆ 4 ದಿನ ಸೂಪರ್ ಆಗಿದೆ. ಶತ್ರುಗಳನ್ನ ಸೋಲಿಸ್ತೀರಿ ಮೀನರಾಶಿ ಜಾತಕರು. ಸರ್ಕಾರದ ಜೊತೆಗೆ ವ್ಯವಹಾರಗಳಿದ್ರೆ ಅದರಿಂದ ಲಾಭ ಪಡಿತೀರಿ. ಅಥವಾ ರಾಜಕಾರಣಿಗಳ ಜೊತೆಗೆ ವ್ಯವಹಾರ ಇದ್ರೆ ಅದರಿಂದನೂ ನಿಮಗೆ ಲಾಭ ಬರುತ್ತೆ. ಈಗ ಎಲೆಕ್ಷನ್ ಟೈಮ್. ಅಥವಾ ರಾಜಕಾರಣಿಗಳೇ ನೀವಾಗಿದ್ರೆ ಅನುಕೂಲ ಆಗುತ್ತೆ. ಮಾನಸಿಕವಾಗಿ ಶಾಂತಿ ಅನ್ನೋದಿರುತ್ತೆ. ವೃತ್ತಿಯಲ್ಲಿ ಲಾಭ, ಪ್ರಮೋಷನ್, ಗೌರವಗಳು, ಸನ್ಮಾನಗಳು. ಸೆಲೆಬ್ರಿಟಿಗಳು, ರಾಜಕಾರಣಿಗಳಿಗೆ ಗೌರವ, ಸನ್ಮಾನಗಳು ಕೂಡ ಪ್ರಾಪ್ತಿಯಾಗುತ್ತೆ. ಹಾಗಾದ್ರೆ ನಾನು ಮೀನರಾಶಿ ಯಾವ ಮಂತ್ರವನ್ನ ಜಪ ಮಾಡಬೇಕು ಅಂತ ನಿಮ್ಮ ಪ್ರಶ್ನೆ ಇದ್ರೆ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಈ ರೀತಿ ನೀವು ಮಂತ್ರವನ್ನ, ರಾಮನ ಮಂತ್ರವನ್ನ ಜಪ ಮಾಡಿ. ರಾಮನವಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲ ಕಡೆ ಕೆಲವೆಲ್ಲ ಕೋಸಂಬರಿ ಹಂಚ್ತಾ ಇರ್ತೀರಾ, ಸೌತೆಕಾಯಿ ಹಂಚ್ತೀರಾ, ಕೆಲವರು ಮಜ್ಜಿಗೆನ ಕೊಡ್ತೀರಾ ಬೇಸಿಗೆಯಲ್ಲಿ. ಒಳ್ಳೆಯದೇ, ಒಳ್ಳೆ ಕೆಲಸವನ್ನ ಮಾಡ್ತೀರಾ. ಮಾಡಿ ಮತ್ತೆ ನಿಮ್ಮ ಪರ್ಸನಲ್ ಜಾತಕಗಳನ್ನ ತೋರಿಸಿ ಏನ್ ದೋಷಗಳಿದೆಯೋ, ಇವಾಗೆಲ್ಲ ಗುರು ರಾಶಿ ಪರಿವರ್ತನೆ ಆಗುವಂತ ಸಮಯ. ಏನ್ ದೋಷಗಳಿದೆಯೋ ಅದನ್ನ ಜಾತಕ ತೋರಿಸಿ ಪರಿಹಾರಗಳನ್ನ ಮಾಡ್ಕೊಳ್ಳಿ. ಪ್ರಿಯ ವೀಕ್ಷಕರೇ, ವಿಡಿಯೋನ ಸೋಷಿಯಲ್ ಮೀಡಿಯಾಗಳಲ್ಲಿ ಶೇರ್ ಮಾಡಿ. ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ಶೇರ್ ಮಾಡಿ. ಎಲ್ಲರಿಗೂ ಕೂಡ ಜ್ಯೋತಿಷ್ಯ ವಿಚಾರ. ಜ್ಯೋತಿಷ್ಯ ಅಂದ್ರೆ ಏನು? ಜ್ಯೋತಿ ಅಂದ್ರೆ ಬೆಳಕು, ಶ ಅಂದ್ರೆ ನಾಲೆಜ್, ಜ್ಞಾನ. ಎಂತಹ ಜ್ಞಾನ? ಜ್ಞಾನದ ಬೆಳಕು. ಯಾರ ಕತ್ಲಲ್ಲಿದ್ದಾರೋ ಅವ್ರಿಗೆ ಜ್ಞಾನದ ಬೆಳಕು ಕೊಡುವಂಥದ್ದೇ ಅಸ್ಟ್ರಾಲಜಿ, ಜ್ಯೋತಿಷ್ಯ. ಅದರಿಂದ ಎಲ್ಲರಿಗೂ ನೀವು ಬೆಳಕು ಕೊಡಬೇಕು ತಾನೇ. ಅದಕ್ಕೆ ಶೇರ್ ಮಾಡಿ. ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಎಲ್ಲ ವಿಡಿಯೋನ ಶೇರ್ ಮಾಡಿ. ನೋಟಿಫಿಕೇಶನ್ ಬೆಲ್ ಕೆಲವರು ಒತ್ತಿರಲ್ಲ, ಒತ್ತಿ. ಆಗ ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ. ಶ್ರೀರಾಮನ ಅನುಗ್ರಹ ನಿಮಗೆ ಪ್ರಾಪ್ತಿಯಾಗ್ಲಿ, ಒಳ್ಳೇದಾಗ್ಲಿ. ಸಮಸ್ತ ಲೋಕೋ ಸುಖಿನೋ ಭವಂತು. ಪ್ರಿಯ ವೀಕ್ಷಕರೇ,
ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.